ಮಂಗಳೂರಿನ ಮಂಜನಕಟ್ಟೆಯಲ್ಲಿ ಖಾಸಗಿ ಜಮೀನಿನಲ್ಲಿ ಸಾರ್ವಜನಿಕ ರಸ್ತೆ ನಿರ್ಮಿಸಿರುವ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯ ತೀರ್ಪು ನೀಡಿದ್ದರೂ ಅಧಿಕಾರಿಗಳು ಕ್ರಮವಹಿಸಿಲ್ಲ ಎಂದು ಆರೋಪಿಸಿ ಜಮೀನು ಮಾಲಕರು ರಸ್ತೆಗೆ ಅಡ್ಡವಾಗಿ ಜೆಸಿಬಿ ನಿಲ್ಲಿಸಿದ ಘಟನೆ ನಡೆದಿದೆ. ಇಲ್ಲಿ ನಮಗೆ ಸರ್ವೆ ಮಾಡುವಾಗ 2008 ಆ ಟೈಮಲ್ಲಿ ಇಲ್ಲಿ ರೋಡ್ ಅಗಲ ಮಾಡಿದ್ದಾರೆ. ಇಲ್ಲಿ ಹಲಸಿನ ಮರ ಆನಂತರ ಶೆಡ್ಡೆಲ್ಲ ಇತ್ತು. ಅವರು ಬೈಫೋರ್ಸಲ್ಲಿ ತೆಗೆದರು. ಆವಾಗ ನಾನು ಮಂಗಳೂರಲ್ಲಿದ್ದೆ, ನನ್ನ ಮದರಿಂದ ಇದ್ದರು. ಅವರಿಗೆ ಸ್ವಲ್ಪ ಹೆದರಿ ಬಿಟ್ಟರು, ನೀವಿಲ್ಲ ಪಬ್ಲಿಕ್ ರೋಡ್ ಅಂತ ಹೇಳುವಾಗ ನೀವು ಬಿಟ್ಟು ಬಿಡಬೇಕು, ಅದಕ್ಕೆ ಕೇಳಲಿಕ್ಕಿಲ್ಲ ಅಂತೇಳಿ. ಹಾಗೆ ಅವರು ಬಿಟ್ಟರು. ನಾನು ಸುಮಾರು ದಿವಸ ಬಿಟ್ಟು ಬರುವಾಗ ಇಲ್ಲಿ ಹಲಸಿನ ಮರನೂ ಇಲ್ಲ, ಶೆಡ್ಡು ಇಲ್ಲ, ಏನಿಲ್ಲ. ಎಂತಾಯಿತು ಅದೆಲ್ಲ ಇದು PWD ಬಂದಿದ್ದರು, ತೆಗಿಬೇಕಂತ ಹೇಳ್ತಾರೆ. ಹಾಗೆ ಪಬ್ಲಿಕ್ ಉಪದ್ರ ಆಗೋದು ಯಾಕಂತೇಳಿ ಅವರು ಬಿಟ್ಟುಬಿಟ್ರು. ಇವರು ರೋಡ್ ಕೂಡ ಅಗಲ ಮಾಡಿ ಬಿಟ್ಟಿದ್ದಾರೆ. ಆನಂತರ ನಾವು ಇದು ಪ್ರಾಬ್ಲಮ್ ಒಂದೇ ಉದ್ಭವ ಆಯಿತು. ಇಲ್ಲಿ ಈ ಕಡೆ ನಮ್ಮದು ಸ್ವಲ್ಪ ಮರ ಎಲ್ಲ ಇತ್ತು ರೈಟ್ ಸೈಡ್ ಮೇಲೆ. ಆ ಮರವನ್ನು ನಮ್ಮ ನೇಬರ್ಸ್ ಒಬ್ಬರು ಜಾಗೆ ಮಾರುವಾಗ ಅದನ್ನೆಲ್ಲ JCB ತೆಗೆದಾಗ ಕಂಪ್ಲೇಂಟ್ ಮಾಡಿದ್ದೇನೆ ನಾನು. ಮಾಡಿ ಆಗುವಾಗ PWD ಅವರು ಇಂಜಿನಿಯರ್ ಮತ್ತು ಇವರಿಗೆಲ್ಲ ಕಂಪ್ಲೇಂಟ್ ಹೋಯಿತು. ಆನಂತರ ನೋಡುವಾಗ ಇಲ್ಲಿ ನಮ್ಮದು ರೋಡು, ಇದು ರೋಡ್ ಪಬ್ಲಿಕಲ್ಲಿ ಇಲ್ಲ, ಪಬ್ಲಿಕ್ ರೋಡ್ ಮೇಲೆ ಇದು ನಮ್ಮದು ಜಾಗ ಅಂತ ಆಯಿತು, ಕನ್ಫರ್ಮ್ ಆಯಿತು. ಆವಾಗ ಎಷ್ಟು ಇದರಲ್ಲಿ 12 ಸೆಂಟ್ಸ್ ಜಾಗ ನಮ್ಮ ಜಾಗ ಇದಕ್ಕೆ ಹೋಗಿದೆ, ರೋಡಿಗೆ ಹೋಗಿದೆ. ರೋಡಿನ ಜಾಗ ಸರಿ ಮೇಲೆ ಉಂಟು. ಆನಂತರ ನಮಗೆ ಒಂದು 2 ಸೆಂಟ್ಸ್ ಜಾಗ ಮೇಲೆ ಸೈಡ್ ಉಂಟು. ಟೋಟಲ್ ಆಗಿ 14 ಸೆಂಟ್ಸ್ ಈ ಕಡೆ ಹಾಲಾಗಿದೆ ಉಂಟು. ಅದಕ್ಕೆ ನಾವು ಇದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೋದಕ್ಕೆ ಏನು ಪ್ರಯೋಜನ. ಮತ್ತು ನಾವು ಕೋರ್ಟಿಗೆ ಹಾಕಿದೆವು. ಕೋರ್ಟಿಗೆ ಹಾಕಿ ಕೋರ್ಟಲ್ಲಿ ಏನಾಯ್ತು, ನಿಮ್ಮದು ಪಬ್ಲಿಕ್ ರೋಡ್ ಮೇಲೆ ಹೋಗಲಿ, ಇದಕ್ಕೆ ಪರಿಹಾರವಾಗಿ ಇದನ್ನು ಕೊಡಲೇಬೇಕಂತೇಳಿ. ಆವಾಗ ನಮಗೆ PWD ಇಂಜಿನಿಯರ್ ಬಂದರು. ಅವ್ರು ಹೇಳಿದ್ರು ಹಾಗೆ ಮಾಡೋದು ಬೇಡ, ನಾವು ನಿಮಗೆ ಪಬ್ಲಿಕ್ ರೋಡಿನಿಂದ 10 ಸೆಂಟ್ಸ್ ಕೊಡ್ತೇವೆ, 12 ಸೆಂಟ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಉಂಟು, 10 ಸೆಂಟ್ಸ್ ಕೊಡ್ತೇವೆ, ರೋಡನ್ನು ಏನು ಮಾಡಬೇಡಿ ಅಂತ. ಅದಕ್ಕೆ ನಾನು ಹೇಳಿದೆ ಆಯಿತು, ನಮಗೆ 10 ಸೆಂಟ್ಸ್ ಆಗುತ್ತೆ, ನಾವು ಕ್ಲಿಯರ್ ಮಾಡಿ ಕೊಡಬೇಕಂತೇಳಿ. ಅದು 2018ನಲ್ಲಿ. 2018ಇಂದ ನಂದು 2 ವರ್ಷದಿಂದ ನನಗೆ PWD ಇಂಜಿನಿಯರ್ಸ್ ಒಮ್ಮೆ ನಮ್ಮ ಕದ್ರಿ ಬರ್ಕಲ್ತೆ ಅಲ್ಲಿ ಹೋಟೆಲಲ್ಲಿ ಯಾರು PWD ಯಾರು ಬರ್ತಾರಲ್ಲ, ಮಿನಿಸ್ಟರ್ಸ್ ಬರ್ತಾರೆ, ಇಂಜಿನಿಯರ್ಸ್ ಎಲ್ಲ ಬರ್ತಾರೆ, ಅಲ್ಲಿ ಬರಬೇಕಂತ ಹೇಳೋದು. ಒಮ್ಮೆ PWD ಆಫೀಸಿಗೆ ಬರಲಿಕ್ಕೆ ಹೇಳೋದು. ಆನಂತರ ಒಮ್ಮೆ ಅವರ ಕಚೇರಿಗೆ ಹೋಗೋದು. ಸುಮಾರು ಸರ್ತಿ ನನಗೆ ನಲಿಸಿ ಸತ್ಯನಾಶ ಮಾಡಿಬಿಟ್ರು. ಮತ್ತು ನಾನು ಬಿಟ್ಟು ಆನಂತರ ಕೋವಿಡ್ ಎಲ್ಲ ಆಯಿತು. ಕೋವಿಡ್ ಆದ ನಂತರ ಪುನಃ ನಾನು ನಮ್ಮ ವಕೀಲರ ಹತ್ರ ಹೇಳಿ ಹೀಗೆ ವಿಷಯ ಅಂತೇಳಿ, ಕೋರ್ಟ್ ಔಟ್ ಉಂಟು ಮಾರ, ನೀನು ಯಾಕೆ ನಿಂತದ್ದು ಇಷ್ಟು ಸಮಯದಲ್ಲಿ, ಅದು ನೀವು ಹಾಗೆ ತೆಗೆದು ಒಳ್ಳೆಯದಲ್ಲ, PWD ಬರೋದು ಹಾಗೆ ತೆಗೆದು ಬಿಡಿ ಅಂತ. ಅದಕ್ಕೆ ಹೇಳಿದೆ ನಾವು ಹಾಗೆ ಮಾಡೋದು ಒಳ್ಳೆಯದಲ್ಲ, ಪಬ್ಲಿಕ್ಗೆ ಉಪದ್ರ ಆಗೋದು ಬೇಡ, ಅದಕ್ಕೆ ನಮಗೆ ಮಾತಾಡಿ ಪರಿಹಾರ ಕೊಡುವ ಅಂತ ಹೇಳಿದೆ. ಇವತ್ತಿನ ನನಗೇನು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾವು ಇದು ಲಾಸ್ಟ್ ಇದು ಸ್ಟೆಪ್ ಹೌದೌದು. ಆದರೆ ಅಗೆಯಲಿಲ್ಲ, ಯಾಕಂದರೆ ಸ್ವಲ್ಪ ಮಾನವತೆ ಇಟ್ಟಿದ್ದೇವೆ ನಾವು, ಯಾರಿಗೆ ಪಬ್ಲಿಕ್ ಉಪದ್ರ ಆಗೋದು. ಇದರಿಂದ ಯಾರು ನಮಗೆ ಇದು ಮಾಡೋದು, ತಲೆ ಮೇಲೆ ನೋಡಿ ಮಾತಾಡೋರು ಯಾರಿಲ್ಲ ಸರ್. ಈಗ ತಹಶೀಲ್ದಾರ್ ಇಲ್ಲಿಗೆ ಸಂಬಂಧಪಟ್ಟಾಗೆ ತಹಶೀಲ್ದಾರ್ DC ಅವ್ರು ಏನಾದರೂ ಸಂಪರ್ಕ ಮಾಡಿದ್ರೆ ಅವ್ರು ಏನಾದರೂ ಹೇಳಿದ್ರ? DCಗೆ ಹೋಗಲಿಲ್ಲ, ತಹಶೀಲ್ದಾರ್ ತನಗೆ ಹೋಗಿದ್ದೇನೆ. ಮತ್ತು ನಾನು ಹೆಚ್ಚು ಮಾತಾಡಲಿಲ್ಲ ಅವರಲ್ಲೆಲ್ಲ. ಅವರಲ್ಲಿ ಹೋಗುವಾಗ ತಹಶೀಲ್ದಾರ್ ಅಸಿಸ್ಟೆಂಟ್ DC ಯಾರೊಬ್ಬರು ಇದ್ದರು, ಅವರೊಮ್ಮೆ ಸ್ಪಾಟಿಗೆ ಬಂದು ಕೂಡ ಅದೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದರ್ಪದಲ್ಲಿ ಮಾತಾಡಿದರೆ ಸೀದೋದು. ಒಂದು ಮಾತಾಡೋ ಇದಿಲ್ಲ, ಒಂದು ಮನುಷ್ಯತ್ವನೇ ಇಲ್ಲ. ನಾ ಹೇಳಿದೆ ಹೀಗೆ ವಿಷಯ ಅಂತ ಹೇಳಿದಕ್ಕೆ ಅದೆಂತ ಇಲ್ಲ, ಅದನ್ನು ಮತ್ತೆ ನೋಡುವ ಅಂತೇಳಿ ಅಷ್ಟೇ ಹೇಳಿದೆ. ಮತ್ತೆ ಏನು ಆದ ನಂತರ ನಾನು PWD ಕಚೇರಿಗೇನು ಹೋಗಲಿಲ್ಲ. ಸರ್, ಈಗ ನಿಮ್ಮ ಏನು ಆಗ್ರಹ ಏನು ಸರ್, ನಿಮ್ಗೆ ಏನಾಗಬೇಕು ಅಂತ ಹೇಳ್ತೀರಿ? ನಮಗೆ ನಮ್ಮ ಜಾಗ ಸಿಕ್ಕಿದ್ರೆ ಮತ್ತೆ ಏನು ಬೇಡ. ಒಂದು ವೇಳೆ ಈಗ ನಮಗೆ ಮೇಲಿದ್ದು 10 ಸೆಂಟ್ ಸಿಕ್ಕಿದ್ರು ತೊಂದರೆ ಇಲ್ಲ, ನಾವು ಇದನ್ನು ಬಿಡ್ತೇವೆ, ಪಬ್ಲಿಕ್ ಹೋಗಲಿ. 14 2 ಸೆಂಟ್ಸಲ್ಲಿ ಮೇಲೆ ಉಂಟು, ತೆಂಗಿನ ಮರ ಎಲ್ಲ ಉಂಟಲ್ಲ, ಅದು ನಮ್ಮದೇ ಜಾಗ. ಈಗ ಇದರಲ್ಲಿ 12 ಸೆಂಟ್ಸ್ ಉಂಟು. 12 ಸೆಂಟ್ಸಿಗೆ 10 ಸೆಂಟ್ಸ್ ಕೊಡ್ತೇನೆ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳ್ತೇನೆ. ಅದು ಕೂಡ ಅವರು ಏನು ಇದು ಮಾಡಲಿಲ್ಲ, ಬಾಯಲ್ಲಿ ಮಾತ್ರ ಹೇಳಿದ್ರು. ನಾನು ಸ್ವಲ್ಪ ಇದು ಮಾಡಿದೆ, ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಅವಾಗ ಇನ್ ರೈಟಿಂಗ್ ತಗೊಳ್ಳಿಲ್ಲ, ಅವ್ರು ಕೊಡ್ತೇನೆ ಅಂತ ಹೇಳ್ತಾರಲ್ಲ ಅಂತೇಳಿ. ಇದು ನಮ್ಮ ಪ್ಲೇಂಟಿಫ್ ರವರ ಜಾಗ. ಯೆಲ್ಲೋ ಕಲರ್ ಪೋರ್ಷನ್ ಏನಿದೆ ಇದು ಈ ಪಾರ್ಟಿಯವರ ಜಾಗ, ಈ ಮನೆಯವರ ಜಾಗ. ಈ ಯೆಲ್ಲೋ ಕಲರ್ ರೋಡನ್ನು ಈಗ ನಮ್ಮ ಜಾಗದ ಮೇಲೆ ಗೌರ್ಮೆಂಟ್ ರವರು ಈ ಮುಚ್ಚೂರು ನಿಡ್ಡೋಡಿ ರೋಡ್ ಏನಿದೆ, ಡಾಮರ್ ರೋಡು, ಅದು ಈ ಯೆಲ್ಲೋ ರೋಡಿಂದ ಪಾಸ್ ಮಾಡಿದ್ದಾರೆ. ಇದು ನಮ್ಮ ಜಾಗ. ರೋಡ್ ಆ್ಯಕ್ಚುಲಿ ಸರ್ವೆ ನಂಬರ್ 174/4ರಲ್ಲಿ ಹೋಗಬೇಕಿತ್ತು, 174/3B ಅಲ್ಲಿ ಹೋಗಿದೆ. ಅದು ನಮ್ಮ ಕ್ಲೈಂಟ್ ಇದ್ದು ಜಾಗ. CP ಹೋಲ್ಡರ್ ಹೆನ್ರಿ ಅವರು ಇದ್ದಾರೆ. 2014ರಲ್ಲಿ ಕೇಸ್ ಆಗಿತ್ತು ಇದು. ಆ್ಯಕ್ಚುಲಿ 2014ರಲ್ಲಿ ಕೇಸ್ ಎಂತಾಯಿತು ಅಂದರೆ, ಇವರ ಜಾಗ ಸರ್ವೆ ನಂಬರ್ 174/3B. ಇವರ ಸರ್ವೆ ಈಗ ಏನು ಸ್ಟೇಟ್ ಹೈವೇ ಅಥವಾ ಸ್ಟೇಟ್ ರೋಡ್ ಹೋಗಬೇಕಿತ್ತು, ಅದು ಸರ್ವೆ ನಂಬರ್ 174/4ರಲ್ಲಿ ಹೋಗಬೇಕಿತ್ತು. ಆದರೆ ಈ ನಮ್ಮ ಪಾರ್ಟಿ, ನಮ್ಮ ಕ್ಲೈಂಟ್ ಇಲ್ಲಿ ಊರಲ್ಲಿ ಇರಲಿಲ್ಲ.
ಅವ್ರು ಇಲ್ಲದ ಟೈಮಲ್ಲಿ ಗೌರ್ಮೆಂಟು ಸೀದಾ ಸರ್ವೆ ನಂಬರ್ 174/3B ಯಾವುದು ನಮ್ಮ ಕ್ಲೈಂಟ್ ಇದ್ದು ಜಾಗ ಇದೆ ಆ ಜಾಗದಲ್ಲಿ 12 ಸೆನ್ಸ್ ಜಾಗದಲ್ಲಿ ಈ ರೋಡನ್ನು ಮಾಡಿಕೊಂಡಿದ್ದಾರೆ. ಅದ ನಂತರ ಅಷ್ಟಾಯಿತು, ನಮ್ಗೆ ನೋಟಿಸ್ ಯಾವುದೂ ಇಲ್ಲ, ನಮಗೆ ಇಂಟಿಮೇಷನ್ ಇಲ್ಲ, ಯಾವುದು ಕಾಂಪನ್ಸೇಷನ್ ಇಲ್ಲ, ಎಕ್ವಿಸಿಷನ್ ನೋಟಿಸ್ ಇಲ್ಲ. ಇದು ಇಲ್ಲದೆ ಆವಾಗೇನು ಮಾಡ್ತಾರೆ, ನಮಗೇನು ಉಪಾಯ ಇಲ್ಲದೆ ನಾವು OS 10/2014 ಕೇಸ್ ಹಾಕ್ಕೊಳ್ತೀವಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಡೆಪ್ಯೂಟಿ ಕಮಿಷನರು, ತಹಶೀಲ್ದಾರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, PW ಡಿಪಾರ್ಟ್ಮೆಂಟ್ ಇವರ ಮೇಲೆ ಎಲ್ಲ ಕೇಸ್ ಹಾಕ್ತೀವಿ. ಕೇಸ್ ಹಾಕ್ಕೊಂಡು ಏನು ಹೇಳ್ತೀವಿ, ನಮ್ಮ ಪ್ರೈವೇಟ್ ಜಾಗದಲ್ಲಿ ನೀವು 12 ಸೆನ್ಸ್ ಕಟ್ಟಿದ್ದೀರಾ, ಇದು ನಮ್ಮ ಕ್ಲೈಂಟ್ನ ಜಾಗ, ಆ ಜಾಗವನ್ನು ನೀವು ಒತ್ತುವರಿ ಮಾಡಿಕೊಂಡು ಫೋರ್ಸ್ಫುಲಿ ಪೊಸಿಷನ್ ತಗೊಂಡು ನಮ್ಮ ಜಾಗದಲ್ಲಿ ನೀವು ರೋಡ್ ಕಟ್ಟಿದ್ದೀರಿ, ಯಾವುದು ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಬೇಕಿತ್ತು ಅಲ್ಲಿ ನೀವು ಕಟ್ಟಲಿಲ್ಲ ಅಂತ. ನಂತರ ಎಲ್ಲ ಆಗುತ್ತೆ, ಎಪಿಯರ್ ಆಗ್ತಾರೆ. ಆದರೆ ಕೋರ್ಟಿಂದ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬರ್ತದೆ. ಈ 12 ಸೆನ್ಸನ್ನು ನಮಗೆ ಬಿಟ್ಟು ಕೊಡಬೇಕಂತ ಕೋರ್ಟಲ್ಲಿ ಆರ್ಡರ್ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಬಿಟ್ಟುಕೊಟ್ಟ ಮಾತ್ರ ನಾವು ಬಿಟ್ಟು ಕೊಡಲ್ಲ, ನಾವು ಎಕ್ಸಿಕ್ಯೂಷನ್ ಕೇಸ್ ಹಾಕ್ತೀವಿ. ಎಕ್ಸಿಕ್ಯೂಷನ್ ಕೇಸಲ್ಲಿ ಕೂಡ ಅವರು ಬರಲ್ಲ. ತದನಂತರ ಹೀಗೇ ಪರಿಸ್ಥಿತಿ ಒಮ್ಮೆ ಆಗಿತ್ತು. ಅದ ನಂತರ ಅವ್ರು ಹೇಳ್ತಾರೆ, ನಿಮಗೆ ನಾನು 10 ಸೆನ್ಸ್ ಬದಲಿ ಜಾಗ ಕೊಡ್ತೇನೆ, 12 ಸೆನ್ಸ್ ಪರವಾಗಿ 10 ಸೆನ್ಸ್ ಕೊಡ್ತೇನೆ. ಆದರೂ ನಮ್ಮ ಪಾರ್ಟಿ ಆ 10 ಸೆನ್ಸಿಗೆ ಒಪ್ಕೊಂಡಿತ್ತು. PW ಡಿಪಾರ್ಟ್ಮೆಂಟಿಂದ ಶ್ರೀಧರ್ ಸರ್ ಯಾರೋ ಬಂದಿದ್ರು, ಬಂದು ನಿಮ್ಗೆ 10 ಸೆನ್ಸ್ ನಾವು ಸರ್ಕಾರದಿಂದ ಬದಲಿ ಜಾಗ, ಏನು ಜಾಗ ರೋಡಿಗೆ ಹೋಗಿದೆ ಅದರ ಪರವಾಗಿ ಬದಲಿ ಜಾಗ 10 ಸೆನ್ಸ್ ಕೊಡ್ತೇನಂತ ನಮಗೆ PW ಡಿಪಾರ್ಟ್ಮೆಂಟಿಂದ ಆಫೀಸರ್ ಬಂದರು, ಅವರು ಕೊಡ್ತೇನಂತ ಹೇಳಿದರು. ಅದಕ್ಕೋಸ್ಕರ ಇವರು ಕೇಸನ್ನು ಕೂಡ ಬೇಡ, ಪಬ್ಲಿಕ್ಕಿಗೆ ತಾಪತ್ರೆ ಆಗೋದು ಬೇಡ, ಯಾವುದು ಬೇಡ, ನಂಗೆ 10 ಸೆನ್ಸ್ ಸಿಕ್ಕಿದ್ರು ಪರವಾಗಿಲ್ಲ, ನಾನು ಈ ಸಮಾಜಕ್ಕೋಸ್ಕರ ಅವರಿಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿದರು. ಆ ಪ್ರಾಮಿಸು ಫುಲ್ಫಿಲ್ ಇಲ್ಲ, ಗೌರ್ಮೆಂಟಿದ್ದು ರೆಸ್ಪಾನ್ಸ್ ಇಲ್ಲ, 10 ಕಾಂಪನ್ಸೇಷನು ಇಲ್ಲ, ಬದಲಿ ಜಾಗನೂ ಇಲ್ಲ. ಅದಕ್ಕೋಸ್ಕರ ಏನೂ ಉಪಾಯ ಇಲ್ಲದೆ ಇನ್ನೊಮ್ಮೆ ನಾವು ಗೌರ್ಮೆಂಟ್ ಮೇಲೆ ಎಕ್ಸಿಕ್ಯೂಷನ್ ಕೇಸ್ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಪುನಃ ಏನೂ ಉಪಾಯ ಇಲ್ಲದೆ ಪುನಃ ಎಕ್ಸಿಕ್ಯೂಷನ್ ಆಗ್ತೇವೆ ಸರ್. 2014ರಿಂದ ಇವತ್ತಿಗೆ 25, 10 ವರ್ಷ ಏನೂ ಸಿಗಲಿಲ್ಲ, ಪರಿಹಾರನೂ ಇಲ್ಲ, ಬದಲಿ ಜಾಗನೂ ಇಲ್ಲ, ಏನೂ ಇಲ್ಲ. ಉಪಾಯ ಇಲ್ಲದೆ ನಾವು ಪುನಃ ಎಕ್ಸಿಕ್ಯೂಷನ್ ಕೇಸ್ ಆಗ್ತೇವೆ. ಆ ಎಕ್ಸಿಕ್ಯೂಷನಲ್ಲಿ ಮೊನ್ನೆ ಕೋರ್ಟ್ ಪುನಃ ಆರ್ಡರ್ ಮಾಡುತ್ತೆ. ಕೋರ್ಟ್ 16 ಜೂನಲ್ಲಿ ಒಮ್ಮೆ ಆರ್ಡರ್ ಮಾಡುತ್ತೆ, ಬಂದು ಜಾಗದ ಸ್ವಾಧೀನತೆ ಕೊಳ್ಳಿ ಅಂತ. ಅಲ್ಲಿ ಬಂದು ಇಲ್ಲಿ ಜಾಗದ ಸ್ವಾಧೀನತೆ ಕೊಳ್ಳುವಾಗ ಪುನಃ ಹೀಗೇನೋ ಒಂದು ಪರಿಸ್ಥಿತಿ ಆಗಿತ್ತು. ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗ್ತದೆ, ಮತ್ತು ಅಲ್ಲಿ ಯಾರೋ ಒಂದು ಪಬ್ಲಿಕ್ ಬಂದು ಹೇಗೆ ಇದು ಪಬ್ಲಿಕ್ ಜಾಗದಲ್ಲಿ ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ತೊಂದರೆ ಸ್ವಲ್ಪ ಆಗದ ಕಾರಣ ನಾವೆಂತ ಮಾಡ್ತೀವಿ, ಪೊಲೀಸ್ ಏಡ್ ಬೇಕಾಗ್ತದೆ ಅಂತ ಹೇಳಿ ಕೋರ್ಟಿಂದ ಪುನಃ ರೆಸ್ಪಾನ್ಸ್ ಬೇಕಾಗ್ತದೆ ಹೇಳಿ ನಾವಿಲ್ಲಿ ಪುನಃ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಇಲ್ಲಿ ಎಕ್ಸಿಕ್ಯೂಟ್ ಮಾಡದೆ ನಾವು ಪುನಃ PDOಗೆ ಹೋಗ್ತೀವಿ ಮುಚ್ಚೂರು. ಅಲ್ಲಿ ಹೇಳ್ತೀವಿ, ನೋಡಿ ಕೋರ್ಟಿಂದ ಹೀಗೆ ಆಗಿದೆ, ನಿಮ್ಮ ಗಮನಕ್ಕೆ ತರ್ತಿದ್ದೀವಿ, ಸರ್ಕಾರದ ಗಮನಕ್ಕೆ ತರ್ತಿದ್ದೀವಿ ಅಂತ ಹೇಳುವಾಗ ಅಲ್ಲಿ ಪಂಚಾಯತ್ ಅವರು ಹೇಳ್ತಾರೆ, ಇದು ನಮಗೆ ಅಲ್ಲ, ಇದು PW ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತ. ಆದರೂ ಅಟ್ಲೀಸ್ಟ್ ಗೌರ್ಮೆಂಟಿಗೆ ಮೆಸೇಜ್ ಪಾಸ್ ಮಾಡ್ಬೋದಿತ್ತಲ್ಲ ಸರ್. ಪಂಚಾಯತಿಂದ ಮೇ ಬಿ ಅಲ್ಲಿ ತಾಲೂಕಿಗೆ ಹೇಳುದಾ, ತಾಲೂಕಿಂದ DC ಅವರಿಗೆ ಹೋಗೋದಾ, AC ಅವರು ಎಲ್ಲಾದರೂ ಒಂದು ಗೌರ್ಮೆಂಟ್ ಸರ್ಕಾರಕ್ಕೆ ಮುಟ್ಬೋದಿತ್ತು ವಿಷಯ. ಅಲ್ಲಿ ಸುಲಭದ ಹೇಳ್ತಾರೆ, ಇದು ನಮಗೆ ಬರೋದಿಲ್ಲ, ಇದು ನಿಮ್ಮ PWDಗೆ ಬರುತ್ತೆ, ನಾವು ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆಯಿತು, ಆ ಪಂಚಾಯತಿಗೆ ಇಂಟಿಮೇಷನ್ ಕೊಡ್ತೀವಿ, ನಾವು ಹಿಂದೆ ಹೋಗ್ತೀವಿ, ಪುನಃ ಕೋರ್ಟಿಗೆ ಮನವರಿಕೆ ಮಾಡ್ತೀವಿ, ನೋಡಿ ಅಲ್ಲಿ ಪಬ್ಲಿಕ್ ಜಾಗ ಪ್ರಾಬ್ಲಮ್ ಆಗುತ್ತೆ, ನಮಗೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಪೊಲೀಸ್ ಹೇಳಬೇಕು, ಪೊಲೀಸ್ನವ್ರು ಬೇಕಾಗ್ತದೆ, ಜಾಗ ಐಡೆಂಟಿಫೈ ಮಾಡಲಿಕ್ಕೆ ಸರ್ವೇಯರ್ ಬೇಕಾಗ್ತದೆ ಅಂತ ಕೋರ್ಟಿಂದ ಪುನಃ ಅರ್ಜಿ ಹಾಕಿ ನಮಗೊಂದು ಸರ್ವೇಯರ್ ಅಸಿಸ್ಟೆಂಟ್ ಕೊಡಿ, ಪೊಲೀಸಿಂದ ಅಸಿಸ್ಟೆಂಟ್ ಕೊಡಿ ಅಂತ ಕೋರ್ಟಿಂದ ಮನವಿ ಮಾಡಿದಾಗ ಈಗ ಕೋರ್ಟು ನಮಗೆ ಪೊಲೀಸ್ ಏಡು, ಸರ್ವೇಯರ್ ಅಸಿಸ್ಟೆನ್ಸ್ ಎಲ್ಲ ಕೊಟ್ಟು ಈ 12 ಜಾಗವನ್ನು ನಮ್ಮ ಕ್ಲೈಂಟಿಗೆ ಹಸ್ತಾಂತರಿಸಿ ಕೊಡಬೇಕಂತ ಆರ್ಡರ್ ಆಗಿದೆ. ಈಗ ನಾವು ಇಲ್ಲಿ ಯಾಕೆ ನಿಂತಿದ್ದೀವಿ, ಈಗಲೂ ನಮಗೆ ಈ ರೋಡನ್ನು ಅಗದು ಈಗಲೇ ಹ್ಯಾಂಡ್ ಓವರ್ ಮಾಡ್ಬೋದು, ಆದರೆ ಪಬ್ಲಿಕ್ಕಿಗೆ ತಾಪತ್ರೆ ಆಗ್ಬೋದು. ಇದು ಈಗ ರೋಡ್ ತೆಗೆದ್ರೆ ಬದಲಿ ರೋಡ್ ಇಲ್ಲಿ ಎಲ್ಲೂ ಇಲ್ಲ ಸರ್, ಸ್ವಲ್ಪ ಹೊತ್ತು ಕಾಯ್ತೇವೆ, ಇಲ್ಲದಿದ್ದರೆ 12 ಸೆನ್ಸ್ ತೆಗೆದು ಕೋರ್ಟಿನ ಆದೇಶದ ಪ್ರಕಾರ ಪಾರ್ಟಿಯವರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಸರ್ಕಾರ ಮತ್ತೆ ಏನು ಬೇಕಾದರೂ ಮಾಡ್ಕೊಳ್ಳಿ ಸರ್, ಇದು ಕೋರ್ಟ್ನ ಆದೇಶ, ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ನಾನು ಅಡ್ವೊಕೇಟ್ ಪ್ರಜ್ವಲ್ ಡಿಸೋಜ. ಪಬ್ಲಿಕ್ ಉಂಟತೆ ಪಬ್ಲಿಕ್ ಮಾತೆಲ್ಲ ಮಾತಾಡೋದು ಜನಗಳು ಇರ್ತಾರೆ, ನಮ್ಮ ಏರಿಯಾದ ಜನಕ್ಕೆ ಪೂರ್ವ ಇರ್ತಾರೆ, ಮಾತೆಲ್ಲ ಮುಕ್ಳು ಕ್ಲೈಂಟ್ ಅಕ್ಲಿಗೆ ಮಾಹಿತಿ ಕೊಂಡಲ್ಲ, ಮುಕ್ಳು ರೆಸ್ಪಾನ್ಸ್ చేయడಲ್ಲ, పంచాయతీ వాడు PWD ಏರ್ಲ వాడు ರೆಸ್ಪಾನ್ಸ್ చేయడం ತಪ್ಪು ಹಾಕಲ್ಲ. ಪಬ್ಲಿಕ್ ಉಪದ್ರ ಹಾಕೊಂಡು ನೆಕ್ಸ್ಟ್ ಟೈಮ್ ಅಂದ ಅಕ್ಲು ಎಣ್ಣು ದೊಡ್ಡತೆ ಇತ್ತೆ ಈ ಟೈಮ್ ಸಡನ್ಲಿ ಅವು ಅಕ್ಲು ಇಂದು ಮಾಹಿತಿ ಕೊರಂದೆ ಮಲ್ತಂಡತ ಮುಕ್ಲನೆಲ್ಲ ತಪ್ಪು. ಮುಕ್ಳು ಮಾಹಿತಿ ಕೊಡ್ತೀರಿಗೆ, ಪಂಚಾಯತಿ ಕೊಡ್ತೀರಿಗೆ, DC ಕೊಡ್ತೀರಿಗೆ, ತಹಸೀಲ್ದಾರ್ಗೆ ಮಾತಾಡಕ್ಕೆಲ್ಲ ಕೊಡ್ತಾರಂದು ಮುಕ್ಳು ಪಣಂದುಲ್ಲೇರು ಇಯರ್ ಅಕ್ಲನ ವಕೀಲರು ಪಣಂದುಲ್ಲೇರು ಕ್ರಮಾಲಕೇತನಂದೆ ಅಕ್ಲು ಮಲ್ಪಣ ಅಕ್ಲ ಕೋರ್ಟ್ ಆದೇಶ ನಮ್ಮ ಪಬ್ಲಿಕ್ ಉಲ್ಲಂಘನೆ ಮಲ್ಪರ ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಜಾಗದಾಗ್ಲು ತೋಡತ್ತಂದೆ ನಂಗೆ ಉಪದ್ರ ಅಕ್ಲು ತೋಡತ್ತೆ ಇರೋದು. ಇಲ್ಲಿ ಒಬ್ಬರು ನಮ್ಮ ರಿಲೇಟಿವ್ಗೆ ಎಮರ್ಜೆನ್ಸಿ ಆಗಿದೆ, ಇಲ್ಲಿ ಮನೆಗೆ ಹೋಗಬೇಕು, ಲೊಕೇಶನ್ ಕಳಿಸಿದ್ದಾರೆ. ನಾನು 3 ರೌಂಡ್ ಇಲ್ಲಿಗೆ ಹಾಕಿದೆ,
ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ತಿರುಗಿ ಸುತ್ತಿ ಇಲ್ಲಿಗೆ ಬಂದು ನಿಂತ್ಕೊತಾ ಇದ್ದೀನಿ. ನಮಗೆ ದಾರಿ ಎಲ್ಲ ಹೋಗೋಕೆ ಗೊತ್ತಿಲ್ಲ. ಮೊದಲನೇದಾಗಿ ಎಮರ್ಜೆನ್ಸಿಯಲ್ಲಿ ರೀಚ್ ಆಗಲಿಕ್ಕೆ ದಾರಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಇದನ್ನು ಆದಷ್ಟು ಬೇಗ ನೀವು ಗಮನ ಹರಿಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಂಡಲ ರೋಡ್ ಸಣ್ಣ ಬಂದ್ ಮಲ್ತಂಡ ಮಾತೆಲ್ಲ ಸಮಸ್ಯೆನೇ ದಯಪಂಡ ಮುಕ್ಲಾಂ ಜಾಗದ ಸಮಸ್ಯೆ ಜನಕ್ಲೆಗ್ ಸಮಸ್ಯೆ ಆತನ ಮೂಲ ದಯಪಂಡ ಇತ್ತೆ ಗೌರ್ಮೆಂಟದ ಬೈ ಅಕಲ ಮುಕ್ಲಾಂ ಸ್ವಾಧೀನ ಹತ್ರ ಮುಕ್ಲು ಬೇತೆ ರೋಡ್ ಮಲ್ತು ಕೊರ್ಪೆ ಬಂದ್ಪೇರು ಆಣಲ್ಲ ಈ ರೋಡ್ ಮಲ್ಪನ ಬಂದ್ ಮಲ್ಪನ ಅನ್ನ ಜನಕ್ಲೆಗ್ ಗೊತ್ತಿಜ್ಜಿ ಪಂಚಾಯತ್ಗಳ ಬೊಕ್ಕ ಪೊಲೀಸ್ ಸ್ಟೇಷನ್ಗಳ ತೀರ್ಪಾತೇರು ಅಣ್ಣ ಜನಕ್ಲೆಗ್ ತೀರ್ಪಂದೆ ಇಂಚ ಸಮಸ್ಯೆ ಏನೇ ಆತನು ಆನಲ್ಲ ಜನಕ್ಲೆಗ್ ಒಂಜಿ ಇಂಚಂಚ ಆಪುಂಡು ಒಂಜಿ ಸಮಸ್ಯೆ ಪಂತನಾಂಡ ಒಂಜಿ ಎಡ್ಡೆ ಇತ್ತು ನಂದು ತೊಗೊಂಡು ಇತ್ತ ಎಂಕಲ್ಲ ಕುಡ್ಲಾಗ ಮೆಡಿಷನ್ ಕಣರ ಪೋರ್ ಇತ್ತು ಇಂಚ ಸಡನ್ ಬಂದು ಮಲ್ತಾನೆ ನಾನು ಎಂಚ ಬೋಪಿನಿ ಅಣ್ಣಲ್ಲ ಅಕ್ಲು ಒಂಜಿ ಈ ಟೈಮಿಗೆ ಈ ಟೈಮ್ 1.5 ಗಂಟೆ ಹಣ್ಣು ಬಂದ್ಪೇರು ಅಣ್ಣಲ್ಲ 1.5 ಗಂಟೆ ಒಂಜಿ ಬರೋಡಿತ್ತನತ್ತ ಜನಕ್ಲೆ ಇದ್ದ ಸಮಸ್ಯೆ ಮಲ್ಪೇರು ಅಣ್ಣಲ್ಲ ಮುಕ್ಲಾಂ ಜಾಗದ್ದು ಜನಕ್ಲೆ ಸಮಸ್ಯೆ ಆತೆ ಅವೇನು ಪರಿಹಾರ ಮಲ್ಪುಲೆ ಆತೆ ಬಂದ್ಪಿನಿ ನಾನು ಸರ್ ನನಗೆ ಇವರು ಬಂದು ಇಂಟಿಮೇಷನ್ ಕೊಟ್ಟಿದ್ದಾರೆ ಹೀಗೆ ಸಮಸ್ಯೆ ಆಗಿದೆ ನಮಗೆ ಕೋರ್ಟಿಂದ ಆರ್ಡರ್ ಇದೆ ನಾವು ಈ ಜಾಗವನ್ನು ಎಕ್ವಿಸಿಷನ್ಗೆ ಹಾಕಿದ್ದೇವೆ ಆದರೆ ಏನು ರೆಸ್ಪಾನ್ಸ್ ಇಲ್ಲ ಅಂತ ನಾವು ಏನು ಹೇಳಿದ್ದೇವೆ ಅಂತ ಕೇಳಿದರೆ ಇದು ಆಲ್ರೆಡಿ PWD ರಸ್ತೆ ನಮ್ಮ ಇದಕ್ಕೆ ಬರುವುದಿಲ್ಲ ವ್ಯಾಪ್ತಿಗೆ ನಾನು ಲೋಕಲ್ ಸ್ಥಳೀಯ ಆಡಳಿತವಾದ್ದರಿಂದ ಈಗ ಮಾತಾಡ್ತಾ ಇದ್ದೇನೆ ಅಷ್ಟೇ ಇದು ಮತ್ತೆ ಪುನಃ ಸ್ಟೇಟ್ ಹೈವೇಗೆ ಪ್ರಪೋಸಲ್ ಹೋಗಿ ಸ್ಟೇಟ್ ಹೈವೇ ಅಂತ ಎಲ್ಲ ಇದಾಗಿದೆ ಆಲ್ರೆಡಿ ನಿಮ್ಗೆ ಗೊತ್ತುಂಟು ಕಲ್ಲೆಲ್ಲ ಹಾಕಿದ್ದಾರೆ ನಮ್ಮ ಕೈಯಲ್ಲಿಲ್ಲ ಈಗ PWD ಅವರು ಮೇಂಟೈನ್ ಮಾಡೋದಿದ್ರು ಅವರಷ್ಟಕ್ಕೆ ಮಾಡ್ತಾರೆ ನಮಗೇನು ಇನ್ಫಾರ್ಮೇಷನ್ ಇರೋದಿಲ್ಲ ಈ ಪಂಚಾಯತ್ ಗೊತ್ತಿಲ್ಲದೆ ಇದು ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡ್ತಾರೆ ನಮಗೆ ಅದ್ರ ಮತ್ತು ಆ ಡಿಪಾರ್ಟ್ಮೆಂಟ್ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು ಬಟ್ ಅವ್ರು ಹೇಳಿದ್ರು ನಾವೇ ನಿಮ್ಮಿಂದ ಇಲ್ಲದಿದ್ದರೆ ನಾವೇ ಮಾತಾಡ್ತೇವೆ ಅಂತೇಳಿ ಹೊರಬೋದು. ಒಂದು ಪ್ರಶ್ನೆ, ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಮಸ್ಯೆ ಉದ್ಭವವಾದಾಗ ನೀವು ಅದನ್ನು ಮೇಲಧಿಕಾರಿಗಳಿಗೆ ನಿಮ್ಮ ಸಂಬಂಧಪಟ್ಟವರಿಗೆ ಏನಾದರೂ ಮಾಹಿತಿ ನೀಡಿದ್ದೀರಾ? ಅಲ್ಲ ಅವರಲ್ಲಿ ನಾನು ಹೇಳಿದೆ ನೀವು ಲೆಟ್ರ್ ಮುಖಾಂತರ ಕೊಡಿ ಅಂತ ಅದಕ್ಕೆ ನಿಮಗೆ ಬರುವುದಿಲ್ಲ ಅಂತ ಹೇಳಿದರೆ ನಾವು ಲೆಟ್ರ್ ಮುಖಾಂತರ ಕೊಡಲಿಕ್ಕೆ ಆಗೋದಿಲ್ಲ ಬೇಡ ಅಂತೇಳಿ ಅವರು ಹೋದರು. ನಮಗೆ ಕಾಗದ ಪತ್ರದ ಮುಖಾಂತರ ಏನಾದರೂ ಅರ್ಜಿ ಬಂದಿದ್ದರೆ ನಾವು ಮೇಲಾಧಿಕಾರಿಗಳಿಗೆ ಕಳಿಸ್ಬೋದು. ನಮ್ಮಲ್ಲಿ ಕೂಡ ದಾಖಲೆ ಬೇಕಲ್ಲ. ಅವರು ಆರ್ಡರ್ ಕಾಪಿ ಕೊಟ್ಟಿದ್ರು ಹೀಗೆ ಅಂತ ನಮಗೆ ಈ ಸಮಸ್ಯೆ ಇದೆ ಅಂತ ಲೆಟರ್ ಕೊಟ್ಟಿದ್ರೆ ನಾವು ಮೇಲಾಧಿಕಾರಿಗಳಿಗೆ ತಿಳಿಸ್ಬೋದು. ಏನು ಮಾಡಬೇಕು ಅಂತಿದ್ದೀರಿ ಸರ್ ಮುಂದೆ? ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಈಗ ನೀವೇ ಹೇಳ್ತಿರೋ ಹಾಗೆ ರಾಜ್ಯ ಹೆದ್ದಾರಿ ಇದು. ಹೌದು. ಹಾಗಾಗಿ ಮುಂದೆ ಏನು ಮಾಡ್ತೀರಿ? ಇಲ್ಲ ಈಗ ಅವರು ನಮ್ಮ ಇಲಾಖೆಯ ರಾಜ್ಯ ಹೆದ್ದಾರಿ ಅಥವಾ PWD ಇಂಜಿನಿಯರ್ಸ್ ಬಂದು ನಮಗೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ನಾನು ಈಗ ಬಂದಿರೋದಂತ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಬಂದಿರೋದು.